ಹಲೋ, ನಮಸ್ಕಾರ ಪ್ರಿಯ ವೀಕ್ಷಕರೇ, ಬಂಧುಗಳೇ ಹಾಗೂ ಹಿತೈಷಿಗಳೇ. ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಇದು ಈ ಥರ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಇದರ ಹಿಂದೆಯೇ ಒಂದು ಕತೆ ಇದೆ. ಕತೆ ಅಂತಂದರೆ ಮಾಮೂಲಿ ಹೇಳ್ತಾ ಇರ್ತೀನಲ್ಲ ಅದು. ಇದು ಏನಿದು ಅಂತಂದರೆ, ನನ್ನ ಮಗನಿಗೆ ಸ್ಪೆಕ್ ಕ್ಲಾಸ್ ಅಂತ ನಡೆಯುತ್ತೆ ವಾರಕ್ಕೊಂದಿನ. ಇದರಲ್ಲಿ ಅವರು ಎಲ್ಲ ಸ್ಕಿಲ್ಗಳನ್ನ ಕಲಿಬೇಕು. ಒಂದು ವಾರ ಬೇಕಿಂಗ್ ಇರುತ್ತೆ, ಇನ್ನೊಂದು ವಾರ ಏನಾದರೂ ಆ್ಯಕ್ಟಿವಿಟಿ ಇರುತ್ತೆ, ಇನ್ನೊಂದು ದಿನ ಅವರಿಗೆ ಹೀಗೆ ಏನಾದರೂ ಕಾರ್ಪೆಂಟ್ರಿ ಥರ ಇರುತ್ತೆ. ಅದರಲ್ಲಿ ಒಂದು ಬಾಕ್ಸ್ ಮಾಡಿದ್ದಾನೆ. ಆ ಬಾಕ್ಸ್ ಮೇಲೂ ಆ ಬಾಕ್ಸ್ ಆಮೇಲೆ ಇನ್ನೊಂದು ಸಲ ಸ್ಪೆಕ್ ಕ್ಲಾಸ್ಗೆ ಹೋದ್ರಂತೆ. ಆಗ ಅವ್ರಿಗೂ ಫ್ರೀ ಇತ್ತಂತೆ. ಯಾರು ಇವನ್ನೆಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದ ಆ ಬಾಕ್ಸ್ನ. ಆಗ ಏನಪ್ಪ ಮಾಡೋದು ಅಂತ ಇರುವಾಗ ಇದನ್ನು ಮಾಡ್ಕೊಂಡು ಬಂದ. ಆಮೇಲೆ ಅಮ್ಮ ನೋಡು, ಇದು ಮಾಡಿದ್ದೀನಿ, ಸುಮ್ಮನೆ ಬೋರ್ ಹೊಡಿತಾಯಿತ್ತು ಅವ್ರು ಕೂತ್ಕೊಳ್ಳೋದಕ್ಕೆ. ಆಗ ನಂಗೆ ಅನ್ನಿಸ್ತು, ಯಾಕೆ ಇದನ್ನು ನಾನು ನನ್ನ ಆರ್ಟ್ಗೆ ಯೂಸ್ ಮಾಡ್ಕೋಬಾರ್ದು ಅಂತ. ಅದಕ್ಕೆ ಅದನ್ನು ಯೂಸ್ ಮಾಡಿಕೊಂಡೆ. ತುಂಬ ದಿನ ಆಯಿತು ಇದು ಮಾಡಿ. ನಾನು ಹೀಗೆ ನನ್ನ ಹತ್ರ ಇತ್ತಲ್ಲ ಎಲ್ಲ ಬೇರೆ, ಅದನ್ನು ಮಾಡಿಕೊಂಡೆ. ಇವತ್ತಿನಂತೂ ಎಲ್ಲದೂ ಅಷ್ಟೇ ಕಲರ್ ಗ್ರೇಡಿಯೆಂಟು. ಇದು ಫಸ್ಟ್ ದೊಡ್ಡದು ಕ್ಯಾನ್ವಾಸಲ್ಲಿ ಮಾಡಿದ್ನಲ್ಲ ಪೇಂಟು, ಅದರದ್ದು ಇದು ಉಳಿದಿರೋ ಲೆಫ್ಟ್ ಓವರ್ ಪೇಂಟು ಅದು. ಅಂದರೂ ಅದು ತುಂಬ ದಿನ ಆಗಿದ್ರೂ ಕೂಡ ಚೆನ್ನಾಗೇ ಇತ್ತು. ಅದಕ್ಕೆ ಅದನ್ನು ಯೂಸ್ ಮಾಡಿಕೊಂಡೆ ಚೆನ್ನಾಗಿ. ಅದನ್ನು ಆಲ್ಮೋಸ್ಟು ಇನ್ನೂ ಸ್ವಲ್ಪ ಉಳಿದಿದೆ. ಅದಕ್ಕೆ ಇನ್ಯಾವಾಗಲಾದರೂ ಯೂಸ್ ಮಾಡ್ತೀನಿ ಅದನ್ನು. ಆಮೇಲೆ ಇದ್ರ ಮಧ್ಯೆ ಬಂದು ನನ್ನ ಮಗ ಏನು ಹೇಳ್ದ ಅಂದರೆ, ಅಮ್ಮ ನೀನು ಎಲ್ಲ ಕಲರ್ನ ಮಿಕ್ಸ್ ಮಾಡಿಬಿಟ್ಟು ಪರ್ಪಲ್ ಕಲರ್ ಮಾಡು ನೆಕ್ಸ್ಟು ಅಂತ. ಅವನಿಗೆ ಏನೋ ಪರ್ಪಲ್ ಅಂದರೆ ತುಂಬ ಇಷ್ಟ. ಎಲ್ಲದರಲ್ಲೂ ಪರ್ಪಲ್ ಕೇಳ್ತಾನೆ. ಹಸ್ಬೆಂಡು ಗ್ರೀನ್ ಕೇಳ್ತಾರೆ. ಚಿಕ್ಕವನು ಪರ್ಪಲ್ಲು, ದೊಡ್ಡ ಮಗ ಬ್ಲೂ ಕೇಳ್ತಾನೆ. ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಕಲರು. ನಾನು ಎಷ್ಟೋ ಸಲ ಅಂತೀನಿ, ನನಗೆ ಐ ವಾಂಟ್ ಟು ಸಿ ಸಮ್ ಪಿಂಕ್ ಇನ್ ದ ಹೌಸ್ ಅಂತ. ಅವ್ರದ್ದು ಬರೀ ಬಾಯ್ಸ್ ಕಲರ್ ನೋಡಿ ನೋಡಿ ಬೋರಾಗಿ ಹೋಗಿದೆ ನನಗಂತೂ. ಇದು ಇವತ್ತೊಂದು ಸ್ಟೋರಿ. ಇದು ಒಂಥರ ನೋಡಿದ್ರೆ ಫಿಶ್ ಸ್ಕೇಲ್ ಥರನೂ ಕಾಣುತ್ತೆ. ಆಮೇಲೆ ನಾನು ಯಾವುದೂ ಫುಲ್ಲು ಈ ಥರ ಡಾಟ್ಗಳಲ್ಲೇ ಮಾಡಿಲ್ಲ. ನೆಕ್ಸ್ಟು ಅದನ್ನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀನಿ, ನೋಡೋಣ. ಇವತ್ತು ಹೀಗೆ ನೋಡ್ತಾ ಇದ್ದಾಗ ಯಾರ್ದೋ ಒಬ್ಬರದು ಕತೆ ಕೇಳಿದೆ. ಏನು ಅಂತಂದರೆ ಕೊರಗಜ್ಜನ ಕತೆ. ಆಗ ನನಗೂ ಅನ್ನಿಸ್ತು, ನಾನು ಯಾಕೆ ನನ್ನದು ಕತೆನ ಹೇಳಬಾರ್ದು ಅಂತ. ಈ ವರ್ಷ ಏನಾಯಿತು ಅಂತಂದರೆ, ಸ್ಟಾರ್ಟಿಂಗು ಜಾನ್ವರಿಲೇ ನನಗೆ ಕೆಲಸ ಇದಾಯಿತು. ಕೆಲಸಕ್ಕೆ ಇಂಟ್ರ್ಯೂ ಕರೆದ್ರು, ಹೋದೆ, ಸಕ್ಸಸ್ಸು ಆಯಿತು ಇದು ಕೆಲಸಕ್ಕೆ. ಆಮೇಲೆ ನಾನು ಕೆಲಸ ಮಾಡ್ತಿರ್ಲಿಲ್ವಲ್ಲ, ಫೆಬ್ರವರಿಯಿಂದನೇ ಹೊರಟೋದೆ. ಫೆಬ್ರವರಿ 1 ಬರ್ತೀನಿ ಅಂತ. ಮಕ್ಕಳಿಗೂ ಆಗಲೇ ಸ್ಕೂಲ್ ಶುರು. ನಾನು ಕೆಲಸಕ್ಕೆ ಹೋದೆ ಖುಷಿಯಾಗಿ. ಆಮೇಲೆ ಅದು ಒಂದು ಸ್ವಲ್ಪ ಹೆಕ್ಟಿಕ್ ಅನ್ನಿಸ್ತು ಜಾಬು. ಆಮೇಲೆ ಏನದು ಅಂದರೆ, ಎಲ್ಲ ವೈಟ್ ಡಾಮಿನೆಂಟು ಅಲ್ಲಿ ಎಲ್ಲ. ಪ್ರಾಕ್ಟೀಸ್ ಮ್ಯಾನೇಜರು ವೈಟು, ಆಮೇಲೆ ಅಡ್ಮಿನು ವೈಟು, ಡೆಂಟಿಸ್ಟು ಆಸ್ಟ್ರೇಲಿಯನು ವೈಟು, ಆಮೇಲೆ ಡೆಂಟಲ್ ಅಸಿಸ್ಟೆಂಟ್ಗಳಿಗೆ ವೈಟೇ ಇದ್ದರು. ಅದೊಂಥರ ತುಂಬ ಕೀಳಾಗಿ ನೋಡೋಕ್ಕೆ ಶುರು ಮಾಡಿದ್ರು ಒಂಥರ. ಆಮೇಲೆ ಇವರು ಫಾಸ್ಟ್ ಅಂತ ಹೊಸದು. ಆಮೇಲೆ ನನಗೆ ಏನು ಅಂದರೆ, ಒಂದು ದೊಡ್ಡ ಕ್ಯಾಮರಾ. ಆ ಕ್ಯಾಮ್ರಾದಲ್ಲಿ ನಾನು ಫೋಟೋ ತೆಗಿಬೇಕಾಗಿತ್ತು. ಇದಕ್ಕೆ ಬ್ರೇಸಸ್ಗೆ ಎಲ್ಲದಕ್ಕೂ. ಅದಕ್ಕೆ ಟೈಮ್ ಸಿಗ್ತಾ ಇದ್ದಿದ್ದು ನನಗೆ ವಿತ್ ಟ್ರೀಟ್ಮೆಂಟು ಡೆಂಟಿಸ್ಟ್ ಮಾಡೋದ್ಮೇಲೆ ಎಲ್ಲ ಮುಗಿಸಿ ನಾನು 2 ನಿಮಿಷದಲ್ಲಿ ಎಲ್ಲ ಮಾಡಬೇಕಾಯ್ತು ಡಿಫ್ರೆಂಟ್ ಆ್ಯಂಗುಲೇಷನ್ಗಳಲ್ಲಿ. ಅದು ಭಾರ ಬೇರೆ ಅಲ್ವಾ, ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು ಮಾಡಿ ಎಲ್ಲಗೆ ಒಂದು ಕಡೆ ಭಯ, ಎಲ್ಲಿ ಬೀಳಿಸ್ಬಿಡ್ತೀನೋ ಅಂತ. ಹಾಗೆ ಮಾಡಿ ಸ್ಲೋವಾಗಿ ಮಾಡ್ತಾಯಿದ್ದೆ. ಅದು ಅವ್ರಿಗೆ ಇಷ್ಟ ಆಗಲಿಲ್ವೋ ಏನೋ. ಆಮೇಲೆ ಒಂದಷ್ಟು ಕಂಪ್ಲೇಂಟ್ಗಳು ಹೇಳಿದ್ರು ಈ ವೈಟ್ ಹುಡುಗಿರುಗಳೆಲ್ಲ ಸೇರಿ. ಆಮೇಲೆ ದಿನ ಇದಾಯಿತು. ಆಮೇಲೆ ಕೆಲಸ ಹೋಯಿತು. ಫೈನಲಿ ನನಗೂ ಇಷ್ಟ ಇರಲಿಲ್ಲ ಹೋಗೋದಕ್ಕೆ. ಫೈನಲಿ ಕೆಲಸ ಬಿಟ್ಟೆ. ಹಾಗೆ ಬಿಟ್ಟಾದಮೇಲೆ ಮನೇಲಿ ಇರ್ತಿದ್ನಲ್ಲ ನಾನು, ಕೊರಗಜ್ಜನ ತುಂಬ ವಿಡಿಯೋ ಹೇಗೋ ಸಿಕ್ತು. ಒಂದಾದಮೇಲೆ ನೋಡೋಕ್ಕೆ ಶುರು ಮಾಡಿದೆ. ಹೀಗೆ ನೋಡ್ತಾ ನನಗೆ ಏನೋ ಒಂದು ತಿಂಗಳಲ್ಲಿ ಆದಮೇಲೆ, ಕೆಲಸ ಹೋಗಿ 1 ತಿಂಗಳಾದಮೇಲೆ ಇಂಡಿಯಾಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ಅನಿಸಿದ್ದಷ್ಟೇ. ಅದು ನಂಗೆ ಥರ್ಸ್ಡೇ ಹಂಗೆ ಅನ್ನಿಸ್ತೇನೋ. ಫ್ರೈಡೇ ನಾನು ಹಸ್ಬೆಂಡ್ಗೆ ಹೇಳಿದೆ,
ಆಮೇಲೆ ಅವರು ಇಲ್ಲ ಸ್ಟಾರ್ಟಿಂಗ್ ಆಫ್ ದ ವೀಕ್ ಅನಿಸುತ್ತೆ. ಥರ್ಸ್ಡೇ ಹಸ್ಬೆಂಡ್ಗೆ ಹೇಳಿದೆ, ಅವ್ರು ಟಿಕೆಟ್ ನೋಡು ಅಂದರು. ಫ್ರೈಡೇ ನೈಟು ಟಿಕೆಟ್ ನೋಡಿದೆ, ಇಷ್ಟೆಲ್ಲ ಆದರೆ ಆಗೋಲ್ಲ ಅಂತ ಹೇಳಿದ್ರು. ಕಾಸ್ಟ್ಲಿನೇ ಇತ್ತು ಸ್ವಲ್ಪ. ಆಮೇಲೆ ಹೇಗೋ ಏನೋ ಅಂತ ನಾನು ಗೊಣಗಾಟಕ್ಕೆ ಇದು ಮಾಡ್ದೇನೆ, ಸರಿ ನಾಳೆ ನೋಡೋಣ ಅಂತ ಅಂದ್ಬಿಟ್ಟು ನಾಳೆ ಮಾರನೇ ದಿನ ಮಗಂದು ಅಲ್ಲೇ ಇದಿತ್ತು ಫುಟ್ಬಾಲ್ ಮ್ಯಾಚು. ಅದಕ್ಕೆ ಅವನು ಹೋದ್ಮೇಲೆ ನನ್ನ ಕರ್ಕೊಂಡು ಹೋದರು ಟಿಕೆಟ್ ಇದು ಮಾಡೋಣ ಅಂತ. ಟಿಕೆಟು ಬುಕ್ ಆಯಿತು ಅಲ್ಲಿ ಫ್ರೈಡೇ ಅವ್ರಿಗೆ ಹೇಳಿರೋದು, ಸ್ಯಾಟರ್ಡೇ ಟಿಕೆಟ್ ಬುಕ್ ಆಯಿತು. ಆಮೇಲೆ ಸಂಡೇ ಎಲ್ಲ ಒಂಥರ ಮಳೆ ಜಿಟಿ ಜಿಟಿ ಅಂತ ತುಂತುರು ಮಳೆ. ಆ ಮಳೆಯಲ್ಲೇ ಏನೋ ಇದು ಹೋಗಿದ್ದು ಏನೋ ಪ್ಯಾಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಶಾಪಿಂಗ್ ಅಂತಂದರೆ ಜಸ್ಟ್ ಒಂದು ಲಿಟ್ಲ್ ಬಿಟ್ ಆಫ್ ಏನೋ ಇದಕ್ಕೆ ಚಾಕ್ಲೇಟ್ಗಳು ತೊಗೊಳೋದಕ್ಕೆ ಅಷ್ಟೇ, ಇನ್ನೇನು ಇದು ಮಾಡಲಿಲ್ಲ ಶಾಪಿಂಗ್ ಅಂತ. ಆಮೇಲೆ ಹೀಗೆ ಇದು ಮಾಡ್ತಾಯಿರುವಾಗ ಹೊರಟದೆ. 2-3 ದಿನದಲ್ಲಿ ಎಲ್ಲ ವಿತ್ ಪ್ಲ್ಯಾನ್ ಇದಾಗೋಯಿತು. ಆಮೇಲೆ ಮಂಡೇನೇ ಫ್ಲೈಟು. ಎಲ್ಲ ರೆಡಿ ಮಾಡಿ ಅವತ್ತು ಎಲ್ಲ ತುಂಬಾ ಬ್ಯುಸಿ. ನಾ ಪ್ಯಾಕಿಂಗ್ ಮುಗಿಸ್ದಾಗ ನಿಯರ್ಲಿ 11:30-12 ಸಂಡೇ. ಆಮೇಲೆ ಮಾರನೇ ದಿನ ಪುನಃ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಮಾಡಿ ಎಲ್ಲ ಅಡುಗೆ ಮಾಡ್ಕೋಬೇಕಾಯ್ತು. ಆಗ ಸ್ಯಾಟರ್ಡೇ ಅಕ್ಕಂಗೆ ಹೇಳಿದೆ ಟಿಕೆಟ್ ಬುಕ್ ಆದಮೇಲೆ, ಅವ್ರಿಗೆ ಏನು ನಾನು ನೋಡಬೇಕು ಅನ್ನಿಸ್ತಿದೆಯಾ ಏನು ಅಂತೆಲ್ಲ. ಬಾ ಬೇಗ, ಸರಿ ಬಿಡು ಮಂಡೇ ಇಷ್ಟೊತ್ತಿಗೆ ಬರ್ತೀನಿ ಅಲ್ಲಿ ನೀನು ಕಂಡುಬಿಟ್ಟಿಗೆ ಅನ್ನೋದ್ರೊಳಗೆ ಅಂತ. ಅವ್ರಿಗೂ ಶಾಕು. ಆಮೇಲೆ ಹಾಗೂ ಇದು ಮಂಡೇ ಹೋದೆ, ಬೋರ್ಡಿಂಗ್ ಪಾಸ್ ತೊಗೊಂಡು ಲೈನಲ್ಲಿ ನಿಂತಿರೋವಾಗ ಗೊತ್ತಾಯಿತು ಫ್ಲೈಟು 2 hours ಲೇಟು ಅಂತ. ಮೊದಲೇ ಭಯ, ಫ್ಲೈಟು 2 hours ಲೇಟು ಅಂತಂದ್ರೆ ಹೋಗ್ತಾ ಇರೋದೇ 10 ದಿನಕ್ಕೆ. ಆ 10 ದಿನದಲ್ಲಿ ಫ್ಲೈಟು ಲೇಟ್ ಆಗಿದ್ರೆ ನಾವು ಮಲೇಷ್ಯಾದಲ್ಲಿ ಕೊಲಾಲಂಪುರಲ್ಲಿ ಉಳ್ಕೋಬೇಕಾಗುತ್ತೆ. ಆಗ 2 ದಿನ ಡಮಾರ್ ಅಂದೋಗುತ್ತೆ. ಇನ್ನೆಷ್ಟು ದಿನ ಉಳಿಯುತ್ತೆ ನನಗೆ ಇಂಡಿಯಾದಲ್ಲಿ ಅಂತ ಇದಾಯಿತು. ಆಮೇಲೆ ಹಾಗೂ ಹೀಗೂ ಹೋದ್ವಿ, ಫ್ಲೈಟಿಗೆ ಕೂತ್ಕೊಂಡ್ಮೇಲೆ ಅಲ್ಲೇ ಕೊರಗಜ್ಜನ ನಾನು ಪ್ರಾರ್ಥಿಸ್ಕೊಂಡೆ, ಕೊರಗಜ್ಜ ಏನೇ ಆದರೂ ಆಗಲಿ ನಾನು ಇವತ್ತೇ ಇಂಡಿಯಾ ಕೊಟ್ಟೋಗ್ಬೇಕು ರಾತ್ರಿಗೆ ಅಂತ. ಆಮೇಲೆ ಹಾಗೆ ಇದು ಮಾಡಿಕೊಂಡು ಕೊರಗಜ್ಜನ ನೆನೆಸ್ಕೊಂಡು ಕೂತಿದ್ವಿ. ಆಮೇಲೆ ನೋಡಿದ್ರೆ ಫ್ಲೈಟಲ್ಲಿ ಅಲ್ಲಿ ಹಾಕ್ತಾರೆ ಜರ್ನಿನ, ಅದು ಬರಲೇ ಇಲ್ಲ. ಆಮೇಲೆ ಕೊನೆಗೆ ಕೊಲಾಲಂಪುರ್ ತಲುಪಿದ್ವಿ, ಆನ್ ಟೈಮ್ ಇದ್ದೀವಿ ಅಂತ ಅಂದಾಗ ಅದು ಬಂತು. ಆಗ ಖುಷಿಯಾಯಿತು. ಆಮೇಲೆ ನೋಡಿದ್ರೆ ಬ್ಯಾಂಗ್ಳೂರಿಗೆ ಬಂದಿದ್ದು ನಾವು. ಬ್ಯಾಂಗ್ಳೂರು ತಲುಪಿಬಿಟ್ಟೆ, 15 minutes ಅರ್ಲಿನೇ ಬಂತು, ಲ್ಯಾಂಡ್ ಆಯಿತು. ಆಗ ಖುಷಿ ಅಂತೂ ಇಷ್ಟ ಆಯಿತು. ಇವೆರಡು ನನ್ನ ಜೀವನದಲ್ಲಿ ನನ್ನ ಇದರಲ್ಲಿ ಆಗಿದ್ದು ಪವಾಡಗಳೇ ಅಂತಲೇ ಹೇಳ್ಬೋದು. ಒಂದು ಪ್ಲ್ಯಾನ್ ಇರಲಿಲ್ಲ ಇಂಡಿಯಾಕ್ಕೆ ಹೋಗೋದೆ, ಪ್ಲ್ಯಾನ್ ಆಯಿತು, ಎಲ್ಲ ಆಯಿತು. ಆಮೇಲೆ ಕೊಲಾಲಂಪುರಲ್ಲಿ ಉಳ್ಕೊಳ್ಳೋದು ಅಂತ ಆಲ್ಮೋಸ್ಟ್ ಆಗೋಗಿತ್ತು ಒಂಥರ. ಆದರೂ ಹೇಗೋ ಅದು ಮಿಸ್ಸಾಗಿ ಇಂಡಿಯಾ ತಲುಪಿದೆ ಕರೆಕ್ಟಾಗಿ. ಆಮೇಲೆ ವಾಪಸ್ಸು ಬಂದುಬಿಟ್ಟೆ ಕರೆಕ್ಟಾಗಿ, ಏನು ಪ್ರಾಬ್ಲಮ್ ಆಗ್ದೇನೆ. ಇದು ನೋಡಿ, ಇದು ಮುಗ್ದಿರೋ ಇದು ಹೇಗೆ ಕಾಣಿಸ್ತಾ ಇದೆ, ಒಂಥರ ಈಟಿ ಬರ್ಜಿ ಅಂತ ಹೇಳ್ತಾರಲ್ಲ ಆ ಥರ, ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗೂ ಇಷ್ಟ ಆಯಿತು ಇದು. ಆಮೇಲೆ ಮಗ ಹೇಳಿದೆ ಹಿಂದೆನೂ ಮಾಡ್ತೀಯ ಅಂತ, ನೋಡೋಣ ಹಿಂದೆ ಅಂದ್ಬಿಟ್ಟು ಸುಮ್ಮನೆ ಇದು ಮಾಡಿದೆ. ನೋಡೋಣ ಹಿಂದೆ ಆದರೆ ಹಿಂದೆನೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದು. ಹಾಗೆ ಇದಿಷ್ಟು ನಂಬಿಕೆಯೇ ಎಲ್ಲರಿಗೂ ಮುಖ್ಯ ದೇವರಲ್ಲಿ, ದೇವರಿಂದನೇ ಎಲ್ಲ ಸಾಧ್ಯ ಅಂತ ಹೇಳಿ ಇವತ್ತಿಗೆ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.